ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಸಿಂಗರ್ ಪೂಜಾ ವ್ಲಾಗ್ಸ್. ಇವತ್ತಿಂದ ಈ ವ್ಲಾಗ್ ಏನಂತ ಹೇಳಿ ನೀವು ಆಲ್ರೆಡಿ ಥಂಬ್ನೇಲ್ ನೋಡಿರ್ತೀರಿ. ಸೊ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಅಂದ್ರೆ ಒಂಥರ ಅದ್ರ ಮೇಲೆ ಲವ್ ಭಾಳ ಇರ್ತೈತಿ. ಆ್ಯಂಡ್ ನನಗೂ ಹಂಗೆ ಸೇಮ್ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಅಂದ್ರೆ ಇಷ್ಟ. ಬಟ್ ಬದ್ನಿಕಾಯಿ ಪಲ್ಯ ಅಂದ್ರೆ ನನಗೇನು ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ತಿಂತೀನಿ ಬಟ್ ಭಾಳ ಕಡಿಮೆ. ಬಟ್ ಎಣ್ಗಾಯಿ ಪಲ್ಯ ಅಂದ್ರೆ ನಂಗೆ ಭಾಳ ಇಷ್ಟ ಆಗ್ತೈತಿ. ಅದ್ರಾಗೂ ನಾವು ಅಮ್ಮ ಮಾಡಿದ್ದು ಎಣ್ಗಾಯಿ ಪಲ್ಯ ಅಂದ್ರೆ ನಂಗೆ ಭಾಳ ಇಷ್ಟ ಆಗ್ತೈತಿ. ಆ್ಯಂಡ್ ಹೊರಗಡೆ ನಾವಂತೂ ಇವೆಂಟ್ಸ್ ಅಂತ ಹೇಳಿ ಸಿಕ್ಕಾಬಿಟ್ಟೆ ತಿರ್ಗಾಡ್ತಿರ್ತೀವಿ. ಸೊ ನಾವು ಹೊರಗಡೆನೂ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಭಾಳ ಸಲ ಟ್ರೈ ಮಾಡೇ ನಾನು. ಬಟ್ ನಂಗೆ ನಾವು ಅಮ್ಮ ಮಾಡಿದ್ದು ಎಣ್ಗಾಯಿ ಪಲ್ಯ ಮಾಡ್ದಂಗೆ ಎಲ್ಲೂ ಆ ಥರ ಫೀಲ್ ಆಗಿಲ್ಲ. ಅದು ಹಂಗೆ ರೀ, ಯಾವತ್ತಿದ್ರು ನಾವು ಅಮ್ಮಗಳು ಮಾಡಿದ್ದು ಏನು ನಮಗೆ ಕೆಲವೊಂದು ರೆಸಿಪಿಗಳು ಭಾಳ ಅವು ಇಷ್ಟ ಆಗ್ತಿರ್ತಾವೆ. ಅವನು ಬೇರೆ ಯಾರು ಮಾಡಿದ್ರು ನಮಗೆ ಅವ್ರ ಮೇಲೆ ಅಷ್ಟು ಮನಸ್ಸು ಬರೋಂಗಿಲ್ಲ, ಅಂದರೆ ಇಷ್ಟ ಆಗೋದಿಲ್ಲ ನಮಗೆ ಹೆಂಗಂತ ಹೇಳಿ. ಆ್ಯಂಡ್ ಹೊರಗೆ ನೋಡಿದ್ರೆ ಮಳೆ ಅಂತೂ ಸಿಕ್ಕಾಬಿಡೈತ್ರಿ. ಮಳೆ ಅಂತೂ ಬಿಡಕ್ಕೆ ತಯಾರಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಬಿಸಿ ರೊಟ್ಟಿ ನಾ ಮಾಡೇನಿ, ಖರೆಗೂ ನಾನು ಮಾಡೇನಿ. ಆ್ಯಂಡ್ ಅದ್ರ ಜೊತೆ ನಾವು ಅಮ್ಮ ಮಾಡೋ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಹೆಂಗಿತ್ತು ಅಂತ ಹೇಳಿ ನಾನು ನಿಮಗೆ ರೆಸಿಪಿನೂ ತೋರಿಸ್ತೀನಿ, ಜೊತೆಗೆ ನಾನು ಕಲ್ತ್ಕೊತೀನಿ. ಆ್ಯಂಡ್ ನೀವು ಅದು ರೆಸಿಪಿ ಹೆಂಗಂತ ಹೇಳಿ ನೋಡಿ ನೀವು ಒಂದ್ಸಲ ಟ್ರೈ ಮಾಡುವಂದ್ರೆ ನಡೀರಿ. ಈಗ ಆಲ್ರೆಡಿ ನಮ್ಮಮ್ಮ ಈ ಬದ್ನಿಕಾಯಿ ಎಲ್ಲ ಹಿಂಗೆ ಕಟ್ ಮಾಡಿ ಇಟ್ಕೊಂಡು ಈ ನೀರಿಗೆ ಒಂಚೂರು ಉಪ್ಪು ಹಾಕಿ ಇಟ್ಟಿರ್ತಾರೆ ರೀ. ಅಂದ್ರೆ ಇದು ಹಿಂಗೆ ಇರ್ತೈತೆ ರೀ, ಅಂದ್ರೆ ಕಲರ್ ಏನೂ ಚೇಂಜ್ ಆಗೋದಿಲ್ಲ. ನಾ ಅದನ್ನು ನಾವಮ್ಮ ಕೇಳಿ ಹೇಳ್ತೇನೆ ನಿಮ್ಗೆ. ಈಗ ಆಲ್ರೆಡಿ ಅದಕ್ಕೆ ಈರುಳ್ಳಿ ಬೇಕಂತ ಹೇಳಿ ನಾವಮ್ಮ ಕಟ್ ಮಾಡಿ ಇಟ್ಕೊಂಡಾರ. ಆ್ಯಂಡ್ ಆಗಲ್ಲೇ ನಾ ಹೇಳಿದ್ನಲ್ರಿ ರೊಟ್ಟಿ ನಾನು ಮಾಡೇನಿ ಅಂತ ಹೇಳಿ. ಸೊ ರೊಟ್ಟಿನೂ ಮಾಡಿಟ್ಟೇನಿ. ಈಗ ನೋಡ್ರಿ ಇಲ್ಲಿ ಲಾಸ್ಟಿಗೆ ಒಂದು ಚೋಟು ರೊಟ್ಟಿ ಐತಲ್ರಿ, ಇದು ನಮ್ಮ ಅಮ್ಮಿಗೆ ರೀ. ಇದೊಂದೇ ರೊಟ್ಟಿ ರೀ ನಮ್ಮ ಮಮ್ಮಿ. ಅವ್ರ ಡಯಟ್ ಒಳಗದಾರ, ಅವ್ರು ತಿನ್ನಂಗಿಲ್ಲ ರೀ ಜಾಸ್ತಿ. ಆ್ಯಂಡ್ ಒಂದಿಷ್ಟು ಏನು ಶೇಂಗಾ ಎಲ್ಲ ಹುರಿದು ಇಡು ಅಂತ ನಾವಮ್ಮ ಇಷ್ಟ ಹೇಳಿ ಹೋಗಿದ್ರಿ. ಅವ್ರು ಸಂತಿಗೆ ಹೋಗಿದ್ರೆ. ಇನ್ನು ನೆಕ್ಸ್ಟ್ ಅವ್ರು ಹೆಂಗೆ ಏನೇನೆಲ್ಲ ಪ್ರಿಪೇರ್ ಮಾಡ್ಕೋತಾರ ಅಂತ ಹೇಳಿ ತೋರಿಸ್ತೀನಿ ನಾನು ನಿಮಗೆ. ಆ್ಯಂಡ್ ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ರಿ, ಇದಕ್ಕೆ ಉಪ್ಪು ನೀರು ಯಾಕೆ ಹಾಕಿಡ್ತಾರಂದ್ರೆ ಒಂಚೂರು ಉಪ್ಪು ಹಾಕಿರ್ತಾರೆ. ಮತ್ತು ಉಪ್ಪು ಅಂದ್ರೆ ಭಾಳ ಅಂತಲ್ಲ, ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಇವ್ನು ಯಾಕೆ ಹಿಂಗೆ ಕಟ್ ಮಾಡಿಟ್ಟಿರ್ತಾರಂದ್ರೆ ಅಂದ್ರೆ ಇವು ಕರ್ರಗೆ ಆಗೋದಿಲ್ಲಂತ್ರಿ. ಹಿಂಗೆ ಹೆಂಗೆ ಬೆಳ್ಳಗಿರ್ತಾವಲ್ಲ ಹಿಂಗೆ ಇರ್ತಾವಂತ್ರಿ. ಸೊ ಅದಕ್ಕೋಸ್ಕರ ಹಿಂಗೆ ಹಾಕಿಡ್ತಾರಂತ. ಈಗ ನಾವಮ್ಮ ಎಲ್ಲ ಸಂತಿ ಮಾಡ್ಕೊಂಡು ಬಂದ್ರಿ ಮನೆಗೆ. ಈಗ ನೋಡ್ರಿ ಸ್ವಲ್ಪ ಜೀರಿಗೆ ಸಾಸಿವೆ ಅದು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಕರಿಬೇವು ಹಾಕ್ಯಾರ್ರಿ. ಈಗ ಕರಿಬೇವು ರೀ, ಇದು ಕರಿಬೇವು ಅಲ್ರಿ, ಅದ ಕರಿಬೇವು ಅಂತೀವಿ ನಾವು ಕನ್ನಡದ ಹಂಗೆ ಅಂತೀವಿ. ಅಂದರೆ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಮಿಕ್ಸಿ ಹಾಕ್ಕೊಂತಾರಲ್ಲ ಮತ್ತೆ ಶೇಂಗಾ ಎಲ್ಲ ಕೊಬ್ಬರಿ ಎಲ್ಲ ಕುಡಿತಾರೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರಿ. ಈಗ ನಾವಮ್ಮ ಒಂಚೂರು ಹಸಿ ಖಾರ ಆಮೇಲೆ ಉಪ್ಪು ಹಾಕ್ಕೊಳ್ಳಿಗತ್ತಾರ್ರಿ. ಇದು ಹಸಿ ಖಾರ ಅವರ ಮನ್ಯಾಗೆಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ರೀ. ಇದನ್ನ ಹಸಿ ಖಾರ ಮತ್ತು ಕೆಂಪು ಖಾರ ನಾವು ಮನ್ಯಾಗ ಏನು ಮಾಡ್ತಾರಂದ್ರೆ ರೀ, ನಾವು ಮನೆ ಎಲ್ಲ ಕಟ್ಸಿದ್ರು ಆ ಹಳೆ ಮನ್ಯಾಗ ಏನು ಒಣಕಲ್ ಇತ್ತಲ್ರಿ ಅದನ್ನ ಮಾತ್ರ ತೆಗಿಲಿಲ್ಲ ಅದನ್ನ. ಸೊ ಅದು ಮನ್ಯಾಗ ಇರ್ಬೇಕಂತ್ರಿ. ಸೊ ಅದಕ್ಕೋಸ್ಕರ ಅಲ್ಲೇನ ನಾವಮ್ಮ ಇದನ್ನ ಹಸಿ ಖಾರ ಮತ್ತು ಕೆಂಪು ಖಾರ ಎರಡೂ ಅರ್ಕೊಂತಾರ್ರಿ. ಅಂದ್ರೆ ಅದು ಭಾಳ ದಿನ ಇರ್ತೈತಿ ನಮ್ಗೆ ಅಡುಗೆ ಎಲ್ಲ ಮಾಡ್ಕೊಳಕ್ಕೆ ಚಲೋ ಆಗ್ತೈತಿ ಅಂತ ಹೇಳಿ. ಈ ಮಿಕ್ಸಿ ಒಳಗೆ ಹಾಕಿಟ್ಕೊಂಡ್ರೆ ಅದು ಸ್ವಲ್ಪ ದಿನ ಆದಮೇಲೆ ಫಂಗಸ್ ಅದು ಬಂದು ಪೂರ್ತಿ ಅದು ಕೆಟ್ಟು ಹೋಗ್ಬಿಡ್ತೈತೆ ರೀ. ಸ್ವಲ್ಪ ಮಸಾಲ ಪುಡಿನೂ ನಿಮ್ಮ ಮನ್ಯಾಗ ಯಾವ್ದು ಇರ್ತೈತಿಲ್ಲ, ಸೊ ಅದನ್ನು ಹಾಕೋರಿ. ನೀವು ಗ್ಯಾಸ್ ಅಂತೂ ಮತ್ತೆ ಆಫ್ ಮಾಡ್ಬೇಕ್ರಿ, ಇಲ್ಲಾಂದ್ರೆ ಎಲ್ಲ ಹೊತ್ತಿ ಹೋಗ್ಬಿಡ್ತದೆ. ಒಂಚೂರು ಎಳ್ಳು ಹಾಕ್ಕೊಂಡಾರ್ರಿ ಅದಕ್ಕೆ. ಅಂದ್ರೆ ಆಲ್ರೆಡಿ ಅದು ತವಿ ಬಿಸಿನೇ ಇರ್ತೈತಲ್ರಿ. ಸೊ ಸ್ವಲ್ಪ ಇದಾದ್ರೆ ಸಾಕು ಅಂತ ಹೇಳ್ರಿ ಅಷ್ಟೇ. ಇದಕ್ಕೆ ಗುರೆಳ್ಳು ಪುಡಿ ಅಂತ ಬರ್ತೈತೆ ರೀ. ಸೊ ಅದನ್ನು ಹಾಕೋಬೇಕು. ಆದ್ರೆ ಅದು ಮನ್ಯಾಗ ಏನೋ ಖಾಲಿ ಆಗೈತಂತ ಅದನ್ನೇನು ಹಾಕೊಳತ್ತಿಲ್ಲ. ಸೊ ನೀವು ಅದನ್ನು ಹಾಕೊಳ್ರಿ ಇದಕ್ಕೆ.
ಇದು ಸ್ವಲ್ಪ ಕೊಬ್ಬರಿ ರೀ. ಈಗ ಆಲ್ರೆಡಿ ಮಿಕ್ಸಿ ಜಾರಿಗೆ ಏನು ಮಾಡಿದ್ರಿ ಅದ ಶೇಂಗಾ ಮತ್ತು ಕೊಬ್ಬರಿ ಇತ್ತು, ಹಸಿ ಕೊಬ್ಬರಿನೂ ಇತ್ತು, ಒಂಚೂರು ಈಗ ಮ್ಯಾಲೆ ಒಣ ಕೊಬ್ಬರಿನೂ ಹಾಕೊಂಡಾರ. ಸೊ ಅದನ್ನೆಲ್ಲ ಸೇರಿ ಇನ್ನು ಇದನ್ನು ಮಿಕ್ಸಿಗೆ ಮಾಡ್ಕೋತಾರೆ. ಫುಲ್ಲ ಗ್ರೈಂಡ್ ಮಾಡ್ಕೊಂಡು ಏನು ಸ್ಟಫಿಗೆ ಬೇಕಲ್ರಿ ಇದು. ಸ್ವಲ್ಪ ಪುಟಾಣಿ ಹಾಕೊಂಡಾರ. ಇದು ಹುಂಚೆ ಹಣ್ಣು ರೀ, ಸ್ವಲ್ಪ ಹೊತ್ತು ನೆನೆ ಇಟ್ಟಿರ್ತಾರ್ರಿ ಇದನ್ನ. ಈ ಹುಣಸೆ ಹಣ್ಣು ಎದಕ್ಕೆ ಹಾಕ್ತಾರಂದ್ರೆ ಅದು ಸ್ವಲ್ಪ ಹುಳಿ ಫ್ಲೇವರ್ ಇತ್ತಂದ್ರೆ ಲಘು ಕೆಡೋದಿಲ್ಲ ರೀ. ಈಗಂತೂ ಮಳೆ ಐತೆ ಬಿಡ್ರಿ, ಯಾಕಂದ್ರೆ ಈಗ ಲಘು ಏನೂ ಕೆಡೋದಿಲ್ಲ. ಆದರೂ ಸ್ವಲ್ಪ ಟೇಸ್ಟ್ ಇರಲಿ ಹುಣಸೆ ಹಣ್ಣಿಗೆ ಅಂತ ಹೇಳಿ ಹುಣಸೆ ಹಣ್ಣು ಹಾಕ್ಕೊಂಡ್ರೆ. ಇನ್ನು ಒಂಚೂರು ಬೆಲ್ಲ ರೀ ಇದು. ಅಂದ್ರೆ ಆ ಕ್ವಾಂಟಿಟಿ ಎಷ್ಟು ಅದಾವ ಅದ್ರ ಮೇಲೆ ಡಿಪೆಂಡ್. ಅವ್ರು ಇಲ್ಲಿ ಹಾಕ್ಕೊಂತಿರ್ತಾರೆ ಇಷ್ಟ ಅಂತ. ನಾವು ಅಳತಿ ಮೇಲೆ ಏನೂ ಹಾಕಂಗಿಲ್ಲ ರೀ, ಅವರೆಲ್ಲ ಆಲ್ಮೋಸ್ಟ್ ಹಂಗೆ ರೀ. ಈಗ ನಾವೆಲ್ಲ ಏನು ಮಾಡ್ತೀವಿ ಅಂತಂದ್ರೆ ಯೂಟ್ಯೂಬ್ ನೋಡ್ತೀವಿ ರೀ. ಯೂಟ್ಯೂಬ್ ನೋಡಿ 1 ಸ್ಪೂನು 2 ಸ್ಪೂನು ಅಂತ ಹೇಳಿ ಅಂದಾಜು ಮಾಡ್ತೀವಿ. ಬಟ್ ಇವ್ರು ಹಂಗಿಲ್ಲ ರೀ, ಅವ್ರಿಗೆ ಕೈಗೆ ಅವ್ರಿಗೆ ಹೆಂಗೆ ಸಿಗ್ತೈತಿ ಹಂಗೆ ಮಾಡಿ ಹಾಕ್ತಾರೆ. ಬಟ್ ಅದು ಚೆನ್ನಾಗಿರ್ತೈತಿ. ನೋಡ್ರಿ ಹಿಂಗೆ ಪೇಸ್ಟ್ ಮಾಡ್ಕೊಂಡಿರ್ತಾರೆ ರೀ. ಇದು ಸ್ಟಫ್ ರೀ, ಇದು ತುಂಬ್ಕೊಳಕ್ಕೆ. ಈಗ ಅದು ಬದ್ನಿಕಾಯಿ ಒಳಗೆ ಸ್ಟಫ್ ರೀ. ಸ್ಟಫಿಗೆ ಇದೆ ರೆಡಿ ಆತ್ರಿ. ಈಗ ಇದೆ ಈ ಸ್ಟಫಿಂಗ್ ಎಲ್ಲ ಒಂದ್ಸಲ ಟೇಸ್ಟ್ ಮಾಡಿ ನೋಡ್ರಿ ನೀವು. ಅಂದ್ರೆ ಉಪ್ಪು ಖಾರ ಅದಾಯ್ತು. ಆಮೇಲೆ ಒಂಚೂರು ಸ್ವೀಟು ಆಗ್ಬೇಕ್ರಿ. ಅದು ಬೆಲ್ಸಿದ್ರೂ ಚೆನ್ನಾಗಿ ಅನಿಸ್ತೈತಿ. ಅದ್ರ ಸಂಬಂಧ ಬೆಲ್ಲ ಹಾಕಿರ್ತಾರೆ ರೀ ಅವ್ರು. ಸೊ ನೀವು ಒಂದ್ಸಲ ಟೇಸ್ಟ್ ಮಾಡಿ ನೋಡ್ರಿ. ಎಲ್ಲ ಕರೆಕ್ಟ್ ಆಗಿತ್ತಂದ್ರೆ ಏನು ಮತ್ತೆ ಎಕ್ಸ್ಟ್ರಾ ಏನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಇದೇ ಸ್ಟಫ್ ತೊಗೊಂಡು ಇದಕ್ಕಿನ್ನು ಫಿಲ್ ಮಾಡ್ತಾರೆ. ಇದಕ್ಕೆ ಫಿಲ್ ಮಾಡಿ ಹೊಳ್ಳಿ ಈ ರೀತಿ ಎಲ್ಲ ಕಂಪ್ಲೀಟ್ ಎಲ್ಲದಕ್ಕೂ ಹಿಂಗೆ ಫಿಲ್ ಮಾಡ್ಕೊಂಡು ಕುಕ್ಕರಿಗೆ 1 ವಿಸಿಲ್ ಅಷ್ಟೇ ಹೊಡೆಸ್ಬೇಕ್ರಿ. ಅದನ್ನ 1 ವಿಸಿಲ್ಗಿಂತ ಜಾಸ್ತಿ ಆತಂದ್ರೆ ಅದು ನಿಮಗೆ ಡಿಪೆಂಡ್ ರೀ. ಹಂಗೆ ಕೆಲವರಿಗೆ ಭಾಳ ಸಾಫ್ಟ್ ಬೇಕಾಗಿರ್ತೈತಿ ಮೆತ್ತಗೆ. ಸೊ ಹಂಗೆ ಬೇಕಾತಂದ್ರೆ 2 ವಿಸಿಲ್ ಇದು ಮಾಡ್ಕೊರಿ. ನಾವಂತೂ 1 ವಿಸಿಲ್ ಹೊಡ್ಸಿರ್ತೀವಿ ಅಂತಂದ್ರೆ ಅಷ್ಟಕ್ಕೆ ಅದು ಪೂರ್ತಿ ಎಲ್ಲ ಇದಾಗ್ಬಿಟ್ಟಿರ್ತೈತಿ ರೀ. ಇಲ್ಲಾಂದ್ರೆ ಏನಾಗ್ತೈತಿ, ಕುಕ್ಕರ್ ಒಳಗೆ ನಾವು 2-3 ವಿಸಿಲಿಗೆ ಏನರ ಅದನ್ನು ಬಿಟ್ಬಿಟ್ವಿ ಅಂದ್ರೆ ಅದು ಪೂರ್ತಿ ಎಲ್ಲ ಕುದ್ದು ಹುಗ್ಗಿಗತೆ ಆಗಿಬಿಡ್ತೈತಿ ರೀ. ಸೊ ಅದಕ್ಕೆ ಹಂಗೆ ಮಾಡಬೇಡ್ರಿ. ಸೊ ಆಲ್ಮೋಸ್ಟ್ 1 ಇಲ್ಲ 2 ವಿಸಿಲ್ ಹೊಡಿಸ್ರಿ ಸಾಕು. ಆ ಪೂರ್ತಿ ಎಲ್ಲ ಮಸಾಲ ಹಿಂಗೆ ಫಿಲ್ ಮಾಡಿದಾದ್ಮೇಲೆ ರೀ ಇನ್ನು ಲಾಸ್ಟಿಗೆ ಇನ್ನೂ ಒಂಚೂರು ಮಸಾಲ ಉಳ್ದಿರ್ತೈತಲ್ಲ. ಸೊ ಅದನ್ನೆಲ್ಲ ಹಿಂಗೆ ಮೇಲ್ಗಡೆ ಎಲ್ಲ ಹಾಕ್ಕೊಂಡು ಪೂರ್ತಿ ಎಲ್ಲ ಅಂದ್ರೆ ಇನ್ನೊಂಚೂರು ಹುಣಸೆಯನ್ನೆಲ್ಲ ಹಾಕ್ಲಿಕತ್ತಾರೆ ನಮ್ಮಮ್ಮ. ಸೊ ಆಲ್ಮೋಸ್ಟ್ ಇನ್ನೊಂಚೂರು ಹುಣಸೆಯನ್ನೆಲ್ಲ ಹಾಕಿ ಅದು ಪೂರ್ತಿ ಎಲ್ಲ ಇದು ಮಾಡಿನ ಅಂದ್ರೆ ಮತ್ತು ಬೇರೆ ನೀರು ತೊಗೊಂಡೇನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಅದ ಮಸಾಲದ ನೀರು ಇರ್ತೈತಿ. ಸೊ ಅದಕ್ಕೆ ಒಂಚೂರು ನೀರು ಹಾಕಿ ಇದು ಮಾಡಿ ಹಾಕಿಟ್ರೆ ಚಲೋ ರೀ. ಮತ್ತು ಬೇರೆ ನೀರು ಹಾಕೋದಕ್ಕಿಂತಲೂ ಇದು ಬೆಟ್ರ್ ರೀ. ಸೊ ಲಾಸ್ಟಿಗೆ ಇನ್ನೂ ಒಂಚೂರು ಹುಣಸೆಯನ್ನು ಹಾಕ್ಲಿಕತ್ತಾರೆ ನಮ್ಮಮ್ಮ. ಸೊ ಇಷ್ಟೆಲ್ಲ ಹಾಕಿ ಇನ್ನು 1 ವಿಸಿಲ್ ಹೊಡೆಸಿದ್ರೆ ಸಾಕ್ರಿ. ಮಸ್ತ್ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಗ್ತೈತಿ. ಈಗ ಇದನ್ನು ವಿಸಿಲ್ ಆಗೋಕ್ಕೆ ಒಂದು 10 ನಿಮಿಷ ಬೇಕಾಗ್ತೈತಂತ್ರಿ. ಸೊ ಅಲ್ಲೇ ತನಕ ವೆಯ್ಟ್ ಮಾಡೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಆ್ಯಂಡ್ ಫೈನಲಿ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಯ್ತು. ಸೊ ಈಗ ಟೇಸ್ಟ್ ಮಸ್ತ್ ಮಾಡಿರ್ತಾರೆ ನಮ್ಮಮ್ಮ. ಸೊ ನೀವು ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿರಿ. ಆ್ಯಂಡ್ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಆ್ಯಂಡ್ ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತೀನಿ.
ನೆಕ್ಸ್ಟ್ ವ್ಲಾಗ್ನ ಸಿಗೋಣಂತ. ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ನನ್ನ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗ್ತೈತೆ ನಿಮ್ಗೆ. ನೆಕ್ಸ್ಟ್ ವ್ಲಾಗ್ನ ಸಿಗೋಣಂತ. ಬಾಯ್ ಬಾಯ್. ಎಲ್ಲರೂ ಆರಾಮಿರಿ.